ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಸಂಸದ ಎಚ್ ಡಿ ಕುಮಾರಸ್ವಾಮಿ ಅವರ ನಡುವಿನ ಜಟಾಪಟಿ ಈಗ ಮುಂದುವರೆದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಗವದ್ಗೀತೆ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ನಡುವೆ ಕೂಡ ಹೇಳಿಕೆ ಪ್ರತಿ ಹೇಳಿಕೆ ಅದು ಎಕ್ಸ್ನಲ್ಲಿ ಸಿಎಂ ಮತ್ತು ಸಚಿವ ಮಹದೇವಪ್ಪ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ. ನಾನು ಕೃಷ್ಣ ತತ್ವ ನಂಬಿದವನೇ, ಕಾಂಗ್ರೆಸ್ ಕಂಸನಲ್ಲಿ ನಂಬಿಕೆ ಇಟ್ಟಿದೆ. ಈ ರೀತಿಯ ಮಾರ್ಮಿಕ ನುಡಿಗಳನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಆಡಿದ್ದಾರೆ. ಎಕ್ಸ್ನಲ್ಲಿ ಸಿಎಂ ಮತ್ತು ಸಚಿವ ಮಹದೇವಪ್ಪ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾನು ಕೃಷ್ಣ ತತ್ವ ನಂಬಿದವನೇ ಹೊರತು ಕಂಸ ತತ್ವವನ್ನ ಅನುಸರಿಸುವವನಲ್ಲ. ಹಾಗಾದ್ರೆ ಸಚಿವ ಮಹದೇವಪ್ಪ ಮತ್ತು ಮುಖ್ಯಮಂತ್ರಿಗಳು ಕಂಸ ತತ್ವವನ್ನ ಪಾಲನೆ ಮಾಡ್ತಾ ಇದ್ದೀರಾ? ನನ್ನ ಹೇಳಿಕೆಗಳನ್ನ ಅಪಾರ್ಥ ಮಾಡೋದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಕೊಂಡು ಅವರು ಎಕ್ಸ್ನಲ್ಲೇ ತಿರುಗೇಟ್ಕೊಟ್ಟಿದ್ದಾರೆ. ಭಗವದ್ಗೀತೆನ ಪಠಿಸಲು ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ್ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಭಗವದ್ಗೀತೆನ ಪಠಿಸಲು ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ್ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಭಗವದ್ಗೀತೆನ ಪಠಿಸಲು ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ್ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಭಗವದ್ಗೀತೆನ ಪಠಿಸಲು ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ. ಅವ್ರ ತಲೆಯಲ್ಲಿರೋದು ಸಮಾಜಗಳ ನಡುವೆ ಘರ್ಷಣೆ. ಯಾವ ಅಹಿಂದನ ಇವತ್ತು ರಕ್ಷಣೆ ಕೊಟ್ಟಿದ್ದಾರೆ, ಅಹಿಂದ ಹೆಸರಿನಲ್ಲಿ 10 ವರ್ಷದಿಂದ ಮಜಾ ಮಾಡ್ತಾವ್ರೆ. ಅದು ಬಿಟ್ಟು ಏನ್ ಮಾಡವ್ರೆ? ಏನ್ ಅಹಿಂದಾಗೆ ಕೊಟ್ಟಿರೋ ಕೊಡುಗೆ ಏನು? ಅಹಿಂದದ ಸಮಸ್ಯೆ ಎಷ್ಟು ಬಗೆಹರಿಸಿದಿರಿ? ಅಹಿಂದದಲ್ಲಿ ಎಷ್ಟು ಸಣ್ಣ ಸಣ್ಣ ಸಮಾಜಗಳಿದೆ, ಆ ಸಮಾಜಕ್ಕೆ ನಿಮ್ ಕೊಡುಗೆ ಏನು? ನೀವು ಯಾರಿಗೆ ಏನ್ ಕೊಟ್ಟಿದ್ದೀರಿ? ಟಾಪ್ ಪ್ರಿಯಾರಿಟಿ ಯಾರಿಗೆ ಕೊಟ್ಟಿದ್ದೀರಿ? ಸತ್ಯ ಹೇಳ್ತೀರಾ? ಅವ್ರ ತಲೆಯಲ್ಲಿರೋದು ಸಮಾಜಗಳ ನಡುವೆ ಘರ್ಷಣೆ. ಯಾವ ಅಹಿಂದನ ಇವತ್ತು ರಕ್ಷಣೆ ಕೊಟ್ಟಿದ್ದಾರೆ, ಅಹಿಂದ ಹೆಸರಿನಲ್ಲಿ 10 ವರ್ಷದಿಂದ ಮಜಾ ಮಾಡ್ತಾವ್ರೆ. ಅದು ಬಿಟ್ಟು ಏನ್ ಮಾಡವ್ರೆ? ಏನ್ ಅಹಿಂದಾಗೆ ಕೊಟ್ಟಿರೋ ಕೊಡುಗೆ ಏನು? ಅಹಿಂದದ ಸಮಸ್ಯೆ ಎಷ್ಟು ಬಗೆಹರಿಸಿದಿರಿ? ಅಹಿಂದದಲ್ಲಿ ಎಷ್ಟು ಸಣ್ಣ ಸಣ್ಣ ಸಮಾಜಗಳಿದೆ, ಆ ಸಮಾಜಕ್ಕೆ ನಿಮ್ ಕೊಡುಗೆ ಏನು? ನೀವು ಯಾರಿಗೆ ಏನ್? ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಎಷ್ಟೋ ಸಾರಿ ಸಿದ್ದರಾಮಯ್ಯನವರು ನಾನು ಹಿಂದೂನೇ ಅಂತ ಹೇಳ್ಕೊಳ್ತಾರೆ, ಆದ್ರೆ ಈಗ ಭಗವದ್ಗೀತೆ ವಿಚಾರವಾಗಿ ಮಾತನಾಡಿದ ತಕ್ಷಣ ಮನುವಾದಿ ಅಂತ ಟೀಕ್ಸೋದೇ ಎಷ್ಟು ಸರಿ? ಕೂಡ ಸಹಜವಾಗಿ ಅಂದ್ರೆ ಇಂಥ ವಿಚಾರಗಳು ಬಂದಾಗ, ವಿಶೇಷವಾಗಿ ಭಗವದ್ಗೀತೆ ಅಥವಾ ಬಲಪಂಥೀಯ ವಿಚಾರ ಅಥವಾ ಬೇರೆ ಬೇರೆ ವಿಚಾರಗಳು ಬಂದಾಗ ಈ ಟೀಕೆಗಳನ್ನ ಮಾಡಿರುವಂಥದ್ದು. ಭಗವದ್ಗೀತೆಯನ್ನು ಕೊಟ್ಟರೆ ಕೂಡ ಮನುವಾದದ ವಿಚಾರವನ್ನ ತಂದಿರುವಂಥದ್ದು. ಅಂದ್ರೆ ಎಲ್ಲೊಂದ್ ಕಡೆ ಅಂದ್ರೆ ಅದನ್ನು ಅವ್ರು ನೋಡುವಂಥ ದೃಷ್ಟಿಕೋನ ಹಾಗೆ. ಭಗವದ್ಗೀತೆ ಅಂದ್ರೆ ಬಲಪಂಥೀಯ ಅಥವಾ ಮನುವಾದ ಈ ರೀತಿಯ ದೃಷ್ಟಿಕೋನದಲ್ಲಿ ಅವ್ರು ಮಾತಾಡಿದ್ರು. ಹೀಗೆ ಮೊದಲು ಹಿಂದಿಂದಲೂ ಕೂಡ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥ ಸಂದರ್ಭದಲ್ಲಿ ಸಹಜವಾಗಿ ಈ ರೀತಿಯ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಈಗಲೂ ಕೂಡ ಅದೇ ಕಾರಣಕ್ಕೆ ಬಹುಶಃ ಹೇಳಿಕೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಮಹದೇವಪ್ಪ ಮತ್ತು ಮುಖ್ಯಮಂತ್ರಿಗಳ ವಿಚಾರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಭಗವದ್ಗೀತೆಯನ್ನ ಅದರ ಸಾರವನ್ನ ನೀವು ಹೇಗೆ ನೋಡ್ತಾ ಇದ್ದೀರಿ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಹಾಗಿದ್ದಾಗ ನೀವು ಶಾಲಾ ಮಕ್ಕಳಿಗೆ ಏನು ಬೋಧನೆಯನ್ನ ಕೊಡ್ತೀರಿ? ಬುದ್ಧಿಗೇಡಿತನಕ್ಕೆ ಒಂದು ಮಿತಿ ಬೇಡವಾ ಅನ್ನುವಂತಹ ಪ್ರಶ್ನೆಯನ್ನ ಕುಮಾರಸ್ವಾಮಿ ಅವರು ಎತ್ತಿದ್ರೆ, ಈ ಕಡೆ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ರಿಯಾಕ್ಟ್ ಮಾಡೋ ಮೂಲಕವಾಗಿ ಮನುವಾದಿಗಳು ಬಿಜೆಪಿ ಜೊತೆ ಸೇರಿದ ತಕ್ಷಣ ಮನುವಾದಿ ಆಗ್ಬಿಟ್ರು, ಇಲ್ಲ ಅಂತಂದ್ರೆ ಜಾತ್ಯತೀತರು.